Hello everyone, 21st question. Solve cos inverse x plus sin inverse x by 2 is equal to pi by 2. Cos inverse x ನ ನಾನು a ಅಂತ ತಗೊಳ್ತೀನಿ ಹಾಗೂ sin inverse x by 2 ಅನ್ನ b ಅಂತ ತಗೊಳ್ತೀನಿ. ಸೊ ಇದೇನಾಗತ್ತೆ cos a is equal to x ಆಗಿ ಬಿಡುತ್ತೆ. ಇಲ್ಲಿ sin b is equal to x by 2 ಆಗುತ್ತೆ. ಕರೆಕ್ಟಾ? ಇನ್ನು ನಾನು a plus b cos inverse x a sin inverse x by 2 is equal to b ಅಂತ ತಗೊಂಡಿದ್ದೀನಿ. a by b a plus b is equal to pi by 6 ಆಯ್ತು. ರೀಅರೇಂಜ್ ಮಾಡಿದ್ರೆ pi by 6 minus b ಆಗುತ್ತೆ. ಎರಡೂ ಕಡೆ ನಾನು cos ಫಂಕ್ಷನ್ ಇಂದ ತಗೊಂಡ್ರೆ ಏನಾಗುತ್ತೆ cos a is equal to cos of pi by 6 minus b ಆಗೋಯ್ತು. cos a minus cos b ಏನಿದೆ cos pi by 6 cos b. cos pi by 6 ವ್ಯಾಲ್ಯೂ ಏನು √3 by 2 ಇದೆ and cos b plus sin pi by 6 ವ್ಯಾಲ್ಯೂ 1 by 2 ಇದೆ sin b. ನನಗೆ sin b ವ್ಯಾಲ್ಯೂ ಗೊತ್ತು, cos b ವ್ಯಾಲ್ಯೂ 1 minus x square by 4. ಕರೆಕ್ಟಾ? ಯಾಕಂದ್ರೆ cos square b plus sin square b is equal to 1. sin square b ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos b ಸಿಗುತ್ತೆ. cos b is square root of 1 minus x square by 4. ಈಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ ಅನ್ನ. ಓಕೆ, ಸೊ √3 by 2 cos b ಏನಿದೆ square root of 1 minus x square by 4 ಇದೆ plus 1 by 2 sin b ಏನಿದೆ x by 2 ಇದೆ ಅಂಡ್ ನನ್ಗೆ cos a ವ್ಯಾಲ್ಯೂ x ಅಂತ ಗೊತ್ತಿದೆ. ಸೊ ನಾನು ಅದು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ cos a ವ್ಯಾಲ್ಯೂ ಕೂಡ ಗೊತ್ತಿದೆ ಅಲ್ವಾ? ಸೊ cos a is x which is equal to √3 by 2 and LCM ತಗೊಂಡ್ರೆ 4 square root of 4 minus x square root of 4 is 2 plus x by 4 ಆಯ್ತು. ಕರೆಕ್ಟಾ? ಈಗ x is equal to √3 into 4 minus x square by 4 plus x by 4. ಸೊ LCM ಕಾಮನ್ ಇದೆ 4. ನಾನು ಇದನ್ನ ಲೆಫ್ಟ್ ಸೈಡ್ ತಗೊಂಡ್ರೆ 4x is equal to √3 into √4 minus x square plus x. ಸೊ ಇದನ್ನ ಮತ್ತೆ ಲೆಫ್ಟ್ ಸೈಡ್ ತಗೊಂಡು ಹೋದ್ರೆ ನನ್ಗೆ ಅದು 3x ಆಗ್ಬಿಡುತ್ತೆ. ಸೊ 3x is equal to √3 into √4 minus x square. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ 9x square 3 into 4 minus x square ಆಗೋಯ್ತು. ಈ 3 ಕ್ಯಾನ್ಸಲ್ ಆಗುತ್ತೆ. 3 3s are 9 3x square. ಸೊ ಇದು 3x square is equal to 4 minus x square ಆದ್ರೆ 4x square is equal to 4, x square is equal to 1, x is equal to plus or minus 1. ಕರೆಕ್ಟಾ? ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ x ನಮ್ಗೆ pi by 6 ಸಿಗತ್ತೆ ಅಂತ ನೋಡ್ಬೇಕು. ಸೊ ಫಾರ್ x is equal to 1. ಸೊ x is equal to 1ಗೆ cos inverse 1 pi by 2 sin inverse 1 by 2 ಏನಾಗುತ್ತೆ 0.
ಅಲ್ಲ, ಕಾಸ್ ಇನ್ವರ್ಸ್ 1 ಇಸ್ 0. ಕಾಸ್ ಇನ್ವರ್ಸ್ 1 ಇಸ್ 0. ಸೈನ್ ಇನ್ವರ್ಸ್ 1/2 ಇಸ್ 5/6 ಆಗತ್ತಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಗೆ ಸ್ಯಾಟಿಸ್ಫೈ ಆಗತ್ತೆ. ಹಾಗಾಗಿ ಆನ್ಸರ್ ಇಸ್ ಆಪ್ಷನ್ ಬಿ.